ಯೇಸುವಿನ ತಾಯಿಯಾದ ಮರಿಯಳ ಮರಣ ಹೇಗಾಯಿತು? ಇದರ ಕುರಿತು ಸತ್ಯವೇದದಲ್ಲಿ ಏನಾದರೂ ಬರೆಯಲ್ಪಟ್ಟಿದೆಯಾ? ಇದರ ಕುರಿತು ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಈ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಬಟನ್ ಒತ್ತಿ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಪ್ರಪಂಚದ ಚರಿತ್ರೆಯಲ್ಲಿಯೇ ಅತ್ಯಂತ ಗೌರವಿಸಲ್ಪಟ್ಟಂತ ಮಹಿಳೆ ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳು. ಆಕೆಯು ಪಾತ್ರವು ಯೇಸುವಿನ ಜನನದಲ್ಲಿಯೂ ಯೇಸುವಿನ ಶಿಲುಬೆಯ ಮರಣದಲ್ಲಿಯೂ ಅವಳ ಕಣ್ಣೀರು, ಇವುಗಳು ಮಾತ್ರ ನಮಗೆ ತಿಳಿದಿರುವ ವಿಷಯಗಳಾಗಿವೆ. ಆದರೆ ಒಂದು ರಹಸ್ಯ ಹಾಗೆ ಇದೆ. ಅದೇನೆಂದರೆ, ಮರಿಯಳು ಹೇಗೆ ಮರಣ ಹೊಂದಿದಳು ಎಂಬ ಪ್ರಶ್ನೆ ಇನ್ನೂ ಕೂಡ ನಮಗೆ ಕಾಡ್ತಾ ಇದೆ. ಆಕೆಯ ಶರೀರ ಏನಾಯಿತು? ಸತ್ಯವೇದದಲ್ಲಿ ಯಾಕೆ ಇದರ ಕುರಿತು ಬರೆದಿರುವುದಿಲ್ಲ? ಈ ವಿಡಿಯೋದಲ್ಲಿ ಮರಿಯಳ ಮರಣದ ಕುರಿತು ಕೆಲವು ನಮಗೆ ಗೊತ್ತಿರದ ಸಂಗತಿಗಳನ್ನ ತಿಳಿಯೋಣ. ಮರಿಯಳ ಕೊನೆಯ ದಿನಗಳ ಕುರಿತು ಸತ್ಯವೇದದಲ್ಲಿ ಎಲ್ಲಿಯೂ ಬರೆದಿಲ್ಲ. ಯೋಹಾನ ಬರೆದಂತಹ ಸುವಾರ್ತೆ 19ನೇ ಅಧ್ಯಾಯ 26-27ನೇ ವಾಕ್ಯ. ತನ್ನ ಪ್ರೀತಿಯ ಶಿಷ್ಯನನ್ನ ನೋಡಿ, ಅಮ್ಮ, ಇಗೋ ನಿನ್ನ ಮಗನು ಎಂದು ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗುತ್ತಿರುವಾಗ ತನ್ನ ತಾಯಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ತನ್ನ ಪ್ರೀತಿ ಶಿಷ್ಯನಾಗಿರುವಂತಹ ಯೋಹಾನನಿಗೆ ವಹಿಸಿಕೊಟ್ಟನು. ಆ ಕ್ಷಣದಿಂದ ಆ ಶಿಷ್ಯನು ಮರಿಯಳನಂತ ತನ್ನ ತಾಯಿಯಾಗಿ ಸ್ವೀಕರಿಸಿದನು. ಇದರ ನಂತರ ಮರಿಯಳು ಕುರಿತಾದ ದೊಡ್ಡ ಪ್ರಸ್ತಾವನೆ ಎಲ್ಲಿಯೂ ಇಲ್ಲ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಿದ ಹಾಗೆ ಆಕೆಯು ಶಿಷ್ಯರೊಂದಿಗೆ ಸೇರಿ ಪ್ರಾರ್ಥಿಸಿದ ಕುರಿತಾಗಿ ಬರೆಯಲ್ಪಟ್ಟಿದೆ. ಅದರ ನಂತರ ಯಾವುದೇ ಸಂಭವಗಳು ಬರೆದಿರುವುದಿಲ್ಲ. ಆಕೆಯ ಮರಣದ ಕುರಿತಾಗಿಯೂ ಆಕೆಯ ಸಮಾಧಿಯ ಬಗ್ಗೆ ಆಗಲಿ ಪ್ರಸ್ತಾಪವಿಲ್ಲ. ಯಾಕೆ? ಬಹುಶಃ ಒಂದು ವೇಳೆ ದೇವರು ಆಕೆಯ ಮರಣವನ್ನ ರಹಸ್ಯವಾಗಿಟ್ಟಿರಬಹುದಾ? ಇಲ್ಲವಾದರೆ ಬೇರೆ ಏನಾದರೂ ನಡೆದಿರಬಹುದು. ಚರಿತ್ರೆಯ ಪ್ರಕಾರ 1ನೇ ಶತಮಾನದ ನಂತರ ಕ್ರೈಸ್ತವ ಸಂಪ್ರದಾಯದ ಪ್ರಕಾರ 2 ವಾದ ವಿವಾದಗಳು ನಡೆದವು. ಮೊದಲನೆಯ ಸಂಭವ, ಮರಿಯಳು ಯೆರೂಸಲೇಮಿನಲ್ಲಿ ಜೀವಿಸಿ ಮರಣ ಹೊಂದಿದಳು. ಆಕೆಯ ಶರೀರವನ್ನ ಒಂದು ಸಮಾಧಿಯಲ್ಲಿ ಇಟ್ಟಿದ್ದಾರೆ ಎಂಬ ವಾದ. ಹೊಸ ಕಾಲದ ನಂತರ ಆಕೆಯ ಸಮಾಧಿ ಖಾಲಿಯಾಗಿ ಕಾಣಿಸುತ್ತದೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಎರಡನೆಯ ಸಂಭವ, ಮರಿಯಳು ಎಫೆಸದಲ್ಲಿರುವ ಯೋಹಾನನೊಂದಿಗೆ ಜೀವಿಸಿದಳು. ಆಗ ನಿದ್ರೆಯಲ್ಲಿ ಪರಲೋಕಕ್ಕೆ ಒಯ್ಯಲ್ಪಟ್ಟಳು ಎಂದು ಹೇಳುತ್ತಾರೆ. ಈ ಸಂಗತಿಯನ್ನ ಡಾರ್ಮಿಷನ್ ಅಥವಾ ಅಜಂಪ್ಷನ್ ಎಂದು ಕರೆಯುತ್ತಾರೆ. ಅಂದರೆ ಆಕೆಯ ಆತ್ಮ ಶರೀರ ಎರಡೂ ಪರಲೋಕಕ್ಕೆ ಒಯ್ಯಲ್ಪಟ್ಟಿರುವ ನಂಬಿಕೆ. ಈ ವಿಶ್ವಾಸ ಕೆಥೋಲಿಕ ಚರ್ಚ್ನಲ್ಲಿ ಬಲವಾಗಿದೆ. 1950ರಲ್ಲಿ ಪೋಪ್ ಪಿಯಸ್ ಅವರು ಹೀಗೆ ಪ್ರಕಟಿಸಿದರು: ಮರಿಯಳು ಭೌತಿಕ ಜೀವಿತದ ನಂತರ ಪರಲೋಕಕ್ಕೆ ಹೋಗಿದ್ದಾಳೆಂದು. ಆದರೆ ಇದು ಬೈಬಲ್ನಲ್ಲಿ ಬರೆದಿರುವುದಿಲ್ಲ. ರಹಸ್ಯದ ಕುರಿತು ವಾದಗಳು. ಯಾಕೆ ಈ ವಿಷಯದ ಕುರಿತು ಸ್ಪಷ್ಟವಾಗಿ ಹೇಳಿಲ್ಲ? ಕೆಲವು ಪಂಡಿತರು ಹೀಗೆ ಹೇಳುತ್ತಾರೆ: ಬಹುಶಃ ದೇವರು ಮರಿಯಳ ಸಮಾಧಿಯನ್ನ ರಹಸ್ಯವಾಗಿಟ್ಟಿರಬಹುದು, ಆಕೆಯನ್ನ ಆರಾಧನೆ ಮೂರ್ತಿಯಾಗಿ ಮಾಡದ ಇರೋದಕ್ಕಾಗಿ ಆಗಿರ್ಬೋದು ಎಂಬುದಾಗಿ. ಇನ್ನು ಕೆಲವರು, ಇದು ಅದ್ಭುತ ಸಂಗತಿ, ಆಕೆಯ ಶರೀರ ನಾಶವಾಗದೆ ಪರಲೋಕಕ್ಕೆ ಒಯ್ಯಲ್ಪಟ್ಟಿದೆ, ಅದಕ್ಕೆ ಯಾವುದೇ ರೆಕಾರ್ಡ್ಸ್ ಮಾಡಲು ಆಗಲಿಲ್ಲ ಎನ್ನುತ್ತಾರೆ. ಇನ್ನು ಕೆಲವರು ಮರಣದ ಕುರಿತು ಹೇಳದೆ ಇನ್ನೂ ಆಧ್ಯಾತ್ಮಿಕವಾಗಿ ಚರ್ಚಿನಲ್ಲಿರುವ ಹಾಗೆ ಪ್ರತ್ಯಕ್ಷತೆಯಿದ್ದಾಳೆಂದು ಭಾವಿಸುತ್ತಾರೆ. ಯಾವುದೇ ವಾದ ಆದರೂ ಇವೆಲ್ಲವೂ ಬೈಬಲಿನಲ್ಲಿರದ ಕಥೆಗಳಾಗಿದೆ. ಆಧ್ಯಾತ್ಮಿಕ ಸಂದೇಶ ಏನಂದ್ರೆ, ಮರಿಯಳ ಮರಣ ರಹಸ್ಯವಾಗಿಟ್ಟಿದ್ದರು. ಆಕೆಯ ಜೀವಿತದ ಪಾಠಗಳು ಇನ್ನೂ ಸ್ಪಷ್ಟವಾಗಿವೆ. ಆಕೆಯ ವಿಧೇಯತೆ, ವಿಶ್ವಾಸ, ದೇವರ ಚಿತ್ತಕ್ಕೆ ಒಳಪಟ್ಟು ಜೀವಿಸಿದ್ದು, ಇವೆಲ್ಲವೂ ನಮಗೆ ಮಾದರಿಯಾಗಿವೆ. ಬೈಬಲ್ ಒಂದು ವಿಷಯದ ಕುರಿತು ಹೇಳುತ್ತೆ. ಲೂಕ ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ: ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವರೇ ಧನ್ಯರು. ಇದು ಮರಿಯಳ ಜೀವಿತಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಮರಿಯಳ ಮರಣ ರಹಸ್ಯವಾಗಿ ಆದರೂ
ಇದನ್ನ ದೇವರು ರಹಸ್ಯವಾಗಿಡಲು ಒಂದು ಕಾರಣ ಇರಬಹುದು. ಅವಳ ಜೀವಿತ ಹೇಗೆ ಮುಗಿತು ಅನ್ನೋದಕ್ಕಿಂತ ಹೇಗೆ ಜೀವಿಸಿದಳು ಎಂಬುದು ಮುಖ್ಯವಾಗಿದೆ. ಅದೇ ನಮಗೆ ನಿತ್ಯ ಜೀವಕ್ಕೆ ದಾರಿ ತೋರಿಸುವಂತದ್ದಾಗಿದೆ. ವಿಡಿಯೋಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ತನು ನಿಮ್ಮನ್ನ ಅನುಗ್ರಹಿಸಲಿ. ಆಮೆನ್.